ಎಲ್ಲ ವೀಕ್ಷಕರ ಮುಂದೆ ಒಂದು ಸುದ್ದಿಯನ್ನು ಬಿತ್ತರಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ. ಇದು ತುಂಗಭದ್ರಾ ನದಿಗೆ ಅಡ್ಡವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಸೇತುವೆ. ಅಂದರೆ ಹರಿಹರದ ರಾಘವೇಂದ್ರ ಸ್ವಾಮಿ ಮಠದಿಂದ ರಾಣೆಬೆನ್ನೂರು ತಾಲೂಕು ಕೋಡಿಯಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದವರೆಗೂ ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿರ್ತಾರೆ. ಈ ಸೇತುವೆ ಉತ್ತರ ಮತ್ತು ದಕ್ಷಿಣದ ಜನರನ್ನು ಸಂಪರ್ಕ ಕಲ್ಪಿಸುವ ಸೇತುವೆ ಅಂತಲೂ ಕರೀತಾರೆ. ಏಕೆಂದರೆ ಇದು ಉತ್ತರ ಕರ್ನಾಟಕದ ಹೆಬ್ಬಾಗಿಲು, ಮಧ್ಯ ಕರ್ನಾಟಕದ ಹೆಬ್ಬಾಗಿಲು. ಅಂದರೆ ಇದು ಹೇಗಿದೆ ಅಂದರೆ ಇದು ಈ ಸೇತುವೆ ಅಂದರೆ ರಾಘವೇಂದ್ರ ಸ್ವಾಮಿ ಮಠದ ಅಲ್ಲಿ ಆರಂಭವಾಗೋದು ಹರಿಹರ, ಆದರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆರಂಭ ಆಗೋದು ರಾಣೆಬೆನ್ನೂರು ಅಂದರೆ ಹಾವೇರಿ ಜಿಲ್ಲೆ ಆರಂಭ ಆಗುತ್ತೆ. ಅಂದರೆ ಉತ್ತರ ಕರ್ನಾಟಕ ಆರಂಭ ಆಗುತ್ತೆ. ಈ ಒಂದು ಉತ್ತರ ಮತ್ತು ದಕ್ಷಿಣದ ಜನರನ್ನು ಸಂಪರ್ಕ ಕಲ್ಪಿಸುವಂಥ ಈ ಸೇತುವೆಯ ಎರಡು ಬದಿಯಲ್ಲಿ ದೀಪದ ವ್ಯವಸ್ಥೆ ಇರಲ್ಲ. ಈ ದೀಪದ ವ್ಯವಸ್ಥೆ ಇಲ್ಲದ ಕಾರಣ ಈ ಸೇತುವೆ ರಾತ್ರಿ ಸಮಯದಲ್ಲಿ ಯಾರಿಗೂ ಕಾಣದಂತೆ ಮಾಯ ಆಗತ್ತೆ. ಅಂದರೆ ನೀವು ಎಲ್ಲಾದರೂ ನೋಡಿದ್ದೀರಾ, ತಡರಾತ್ರಿ ಅಥವಾ ರಾತ್ರಿ ಆಗ್ತಿದ್ದಂತೆ ಮಾಯವಾಗ್ತಕ್ಕಂಥ ಸೇತುವೆ ಎಲ್ಲಾದರೂ ಇದೆ ಅಂದರೆ ಅದು ಹರಿಹರ ತಾಲೂಕಿನಲ್ಲಿದೆ. ಯಾಕೆಂದರೆ ಹರಿಹರ ತಾಲೂಕಿನಲ್ಲಿರ್ತಕ್ಕಂಥ ತುಂಗಭದ್ರಾ ನದಿಗೆ ಅಡ್ಡವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಸೇತುವೆ ರಾತ್ರಿ ಆಗ್ತಿದ್ದಂತೆ ಮಾಯ ಆಗತ್ತೆ. ಈ ರಾತ್ರಿ ಆಗ್ತಿದ್ದಂತೆ ಮಾಯ ಆಗುತ್ತಂಥ ಸೇತುವೆಯಲ್ಲಿ ವಾಹನ ಸವಾರರು, ಪಾದಚಾರಿಗಳು ಜೀವವನ್ನು ತಮ್ಮ ಕೈಯಲ್ಲಿಟ್ಕೊಂಡು ಸಂಚಾರ ಮಾಡಬೇಕಾಗತ್ತೆ ಮತ್ತು ಓಡಾಟ ಮಾಡಬೇಕಾಗತ್ತೆ. ಯಾಕಂದರೆ ಇಲ್ಲಿ ಯಾವುದಾದರೂ ಅಹಿತಕರ ಘಟನೆಗಳು ನಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾಕೆಂದರೆ ಈ ಒಂದು ಕತ್ತಲಲ್ಲಿ ಏನು ಬೇಕಾದ್ರೂ ನಡಿಬೋದು, ಏನು ಬೇಕಾದ್ರೂ ಅನಾಹುತಗಳು ಸಂಭವಿಸ್ಬೋದು. ಈ ಒಂದು ಸೇತುವೆಯ ಎರಡು ಬದಿಯಲ್ಲಿ ದೀಪದ ವ್ಯವಸ್ಥೆ ಇಲ್ಲ. ಮತ್ತು ಇದು ನದಿ ಭಾಗ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಜನರ ಒಂದು ಓಡಾಟ ಅಂದರೆ ಅಷ್ಟಾಗಿರಲ್ಲ. ಅಂದರೆ ಯಾವುದೇ ರೀತಿಯ ಮನೆಗಳಿಲ್ಲ, ವಾಸದ ಮನೆಗಳಿರಲ್ಲ. ಏನಾದರೂ ಇಲ್ಲಿ ಯಾರಾದರೂ ಪಾದಚಾರಿಗಳು ಓಡಾಡತಕ್ಕಂಥ ಸಂದರ್ಭದಲ್ಲಿ ಯಾರು ಬೈಕ್ ಸವಾರರು ಯಾರು ಬಂದು ಅವರಲ್ಲಿರ್ತಕ್ಕಂಥದ್ದನ್ನ ಏನಾದರೂ ಕಸಿದುಕೊಂಡು ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಂದರೆ ದರೋಡೆ ನಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾಕೆಂದರೆ ಕೆಲವು ಕದಿಮರು ಇಂಥದಕ್ಕಾಗಿ ಹೊಂಚಾಕಿ ಕೂತಿರ್ತಾರೆ. ಇಂಥ ಒಂದು ಜಾಗವನ್ನೇ ಅವರು ಆಯ್ಕೆ ಮಾಡ್ತಾರೆ ಹೊಂಚಾಕಿ ಕೂತ್ಕೊಳ್ಳೋಂಥವ್ರು. ಹಾಗಾಗಿ ನಾವು ಹರಿಹರ ನಗರಸಭೆಯ ಆಯುಕ್ತರಲ್ಲಿ ಮನವಿ ಮಾಡ್ಕೊಳೋದೇನೆಂದರೆ, ಕೂಡಲೇ ತಾವು ರಾತ್ರಿ ಆಗುತ್ತಿದ್ದಂತೆ ಮಾಯವಾಗುವಂಥ ಈ ಸೇತುವೆಗೆ ಎರಡು ಬದಿಗಳಲ್ಲಿ ದೀಪವನ್ನು ಅಳವಡಿಸುವ ಮೂಲಕ ಈ ಸೇತುವೆ ಮಾಯವಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಅವರು ಹೊರಬೇಕು ಅನ್ನೋದು ನಮ್ಮ ಕಳಕಳಿಯಾಗಿದೆ. ಯಾಕೆಂದರೆ ಇದು ಒಂದು ರೀತಿ ವಿಸ್ಮಯ, ಕುತೂಹಲಕಾರಿಯಾದಂಥ ಒಂದು ವಿಷಯ. ಯಾಕೆಂದರೆ ಎಲ್ಲೂ ಇಲ್ಲ ಇದು. ನಮ್ಮ ರಾತ್ರಿ ಆಗುತ್ತಿದ್ದಂತೆ ಮಾಯವಾಗುವಂಥ ಸೇತುವೆ ಸದ್ಯ ನಮ್ಮ ಈ ಬೀರೂರು ಮತ್ತು ಸಂಚಗಿ ರಾಜ್ಯ ಹೆದ್ದಾರಿ ಹಳೆ PB ರಸ್ತೆ ತುಂಗಭದ್ರಾ ನದಿಗೆ ಅಡ್ಡವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಸೇತುವೆನೇ ಅಂತ ಹೇಳ್ಬೋದು. ಇಂಥ ಒಂದು ಸೇತುವೆಯ ವೀಕ್ಷಣೆಯನ್ನು ಮಾಡಲಿಕ್ಕೆ ಜನರು ಬರುವ ಮೊದಲು ತಾವು ಕೂಡಲೇ ಬೀದಿ ದೀಪವನ್ನು ಅಳವಡಿಸುವ ಮೂಲಕ ಈ ಮಾಯವಾಗುವಂಥ ಸೇತುವೆಯನ್ನು ಹಾಗೂ ಈ ಮಾಯವಾಗುವಂಥ ಸೇತುವೆಯಲ್ಲಿ ಓಡಾಟ ಮಾಡ್ತಕ್ಕಂಥ ಪಾದಚಾರಿಗಳನ್ನು ಹಾಗೂ ವಾಹನ ಸವಾರರನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳದ್ದಾಗಿರುತ್ತೆ. ಕೂಡಲೇ ತಾವು ಈ ಮಾಯವಾಗುವಂಥ ಸೇತುವೆ ಎರಡು ಬದಿಗಳಲ್ಲಿ ಬೀದಿ ದೀಪದ ವ್ಯವಸ್ಥೆಯನ್ನು ಕಲ್ಪಿಸುವ ಮೂಲಕ ಮುಂದೆ ಆಗಬಹುದಾದಂಥ ಅನಾಹುತವನ್ನು